ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಸತತ 3ನೇ ಬಾರಿ ಆಯ್ಕೆ ಬಯಸಿ ಪ್ರಧಾನಿ ನರೇಂದ್ರ ಮೋದಿ ಮಂಗಳಕರವಾದ ದಿನವಾದ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಬೆಳಗ್ಗೆ 11:40 ಅಭಿಜಿತ್ ಮುಹೂರ್ತದಲ್ಲಿ ತಮ್ಮ ಉಮೇದುವಾರಿಕೆಯನ್ನು ಪ್ರಧಾನಿ ಸಲ್ಲಿಸಿದ್ರು. ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ 10 ರಾಜ್ಯಗಳ ಮುಖ್ಯಮಂತ್ರಿಗಳು, ಎನ್ಡಿಎ ಮಿತ್ರಕೂಟದ ನಾಯಕರು ಸಾಕ್ಷಿಯಾದರು. ಇದು ಕಾಶಿ, ಆರಂಭ ಮತ್ತು ಅಂತ್ಯವಿಲ್ಲದ ಐತಿಹಾಸಿಕ ಪೌರಾಣಿಕ ನಗರ. ಇಲ್ಲಿ ಮಹಾದೇವನ ಕಮಲ ಚರಣಗಳು ಸದಾ ಜಾಗೃತ. ಹಿಂದೂಗಳ ಶ್ರದ್ಧಾಭಕ್ತಿಯ ಮುಕ್ತಿಧಾಮ. ನರ್ಮದೆಯ ವರಪುತ್ರ ಮೋದಿಯನ್ನ ದತ್ತು ಪಡೆದ ಪವಿತ್ರ ಗಂಗೆಯ ತೊಟ್ಟಿಲು. 2ನೇ ಬಾರಿ ಇದೇ ಗಂಗೆಯ ತಟದಿಂದ ಗೆದ್ದು ಬೀಗಿದ್ದ ಗಂಗಾಪುತ್ರ ಮೋದಿ ಮತ್ತೊಮ್ಮೆ ಇದೇ ವಾರಣಾಸಿಯ ಆಶೀರ್ವಾದ ಬಯಸಿದ್ದಾರೆ. ಮೂರನೇ ಬಾರಿ ವಿಶ್ವನಾಥನ ಸನ್ನಿಧಿಯಲ್ಲಿ ನಮೋ ನಾಮಪತ್ರ. 10 ಸಿಎಂಗಳು, ಕೇಂದ್ರ ಸಚಿವರು, ಎನ್ಡಿಎ ಮಿತ್ರರು ಸಾಥ್. ಪವಿತ್ರ ಗಂಗೆಯ ನಮಿಸಿ 3ನೇ ಬಾರಿ ವಾರಣಾಸಿಯಿಂದ ಮೋದಿ ನಾಮಪತ್ರ ಸಲ್ಲಿಸಿದ್ದಾರೆ. ಮಧ್ಯಾಹ್ನ ವಾರಣಾಸಿ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿ ಪ್ರಜಾಪ್ರಭುತ್ವ ಹಬ್ಬದ ಭಾಗವಾದ್ರು. ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಇಡೀ ದೇಶದ ದಶ ದಿಕ್ಕುಗೂ ಮೋದಿ ತಮ್ಮ ಶಕ್ತಿಯ ದರ್ಶನ ಮಾಡಿಸಿದ್ರು. ಎನ್ಡಿಎ ಮಿತ್ರ ಪಕ್ಷದ ನಾಯಕರು, ಬಿಜೆಪಿಯ ಮುಖ್ಯಮಂತ್ರಿಗಳು ಈ ನಮೋ ನಾಮಪತ್ರ ಸಲ್ಲಿಕೆಯ ಸಮಯಕ್ಕೆ ಹಾಜರಾತಿ ಹಾಕಿದ್ರು. ನಾಮಪತ್ರ ಸಲ್ಲಿಕೆ ಮಾಡುವುದಕ್ಕೂ ಮೊದಲು ಗಂಗಾ ನದಿಯ ದಶಾಶ್ವಮೇಧ ಘಾಟ್ನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು. ಘಾಟ್ಗೆ ಕ್ರೂಸ್ ಹಡಗನ್ನ ಹತ್ತುವಾಗ ನಮೋ ಗಂಗಾದಲ್ಲಿ ಸ್ನಾನ ಮಾಡಿದ್ರು. ಇಂದು ಗಂಗಾ ಸಪ್ತಮಿಯ ಶುಭ ದಿನವಾಗಿದೆ. ಇದೇ ವೇಳೆ ಘಾಟ್ನಲ್ಲಿ ಪ್ರಧಾನಿ ಮೋದಿ ಗಂಗಾ ಆರತಿ ಮಾಡಿದ್ರು. ನಂತರ ಕಾಲಭೈರವ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ರು. 11:40 ಅಭಿಜಿತ್ ಮುಹೂರ್ತದಲ್ಲಿ ಮೋದಿ ನಾಮಪತ್ರ. ಈ ದಿನ ಅಭಿಜಿತ್ ಮುಹೂರ್ತ ಆನಂದ ಯೋಗ, ಸಿದ್ಧ ಯೋಗದ ಜೊತೆಗೆ ಪುಷ್ಯ ನಕ್ಷತ್ರದ ಕಾಕತಾಳೀಯ ಸಂಗಮವಾಗಿದೆ. ಇಂದು ಗಂಗಾ ಸಪ್ತಮಿ, ಹಿಂದೂಗಳ ಪಾಲಿಗೆ ಪವಿತ್ರವಾದ ದಿನ. ಗಂಗೆ ಜನಿಸಿದ್ಲು ಎಂಬ ನಂಬಿಕೆ ಇದೆ. ಗಂಗಾ ಸಪ್ತಮಿಯಂದು ಶುಭ ಅಭಿಜಿತ್ ಮುಹೂರ್ತದಲ್ಲಿ ಮೋದಿ ನಾಮಪತ್ರ ಸಲ್ಲಿಸೋದು ಶ್ರೇಯಸ್ಕರ ಅಂತ ಅಯೋಧ್ಯೆ ರಾಮ ಮಂದಿರ ಶಂಕುಸ್ಥಾಪನೆಗೆ ಶುಭ ಮುಹೂರ್ತ ನೀಡಿದ್ದ ಪಂಡಿತ್ ಗಣೇಶ್ವರ್ ಶಾಸ್ತ್ರಿ ಸೂಚಿಸಿದ್ರು. ಈ ಹಿನ್ನೆಲೆ 11:40 ಮುಹೂರ್ತದಲ್ಲೇ ಮೋದಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಅಷ್ಟಕ್ಕೂ ಮೋದಿ ನಾಮಪತ್ರ ಸಲ್ಲಿಸುವ ವೇಳೆ ಅವರ ನಾಮಪತ್ರದ ಸೂಚಕರು ಯಾರು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಸೃಷ್ಟಿ ಮಾಡಿತ್ತು. ಇದೀಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ಮಂತ್ರಕ್ಕೆ ಪೂರಕವಾಗಿ ಮೋದಿ ಅವರು 4 ಮಂದಿ ಸೂಚಕರನ್ನ ಆಯ್ಕೆ ಮಾಡಿದ್ರು. ಸೂಚಕರಲ್ಲಿ ಒಬ್ರು ಪಂಡಿತ್ ಗಣೇಶ್ವರ ಶಾಸ್ತ್ರಿ, ಬ್ರಾಹ್ಮಣ ಸಮುದಾಯದವರು. ಅಯೋಧ್ಯೆ ರಾಮ ಮಂದಿರದ ಪ್ರತಿಷ್ಠಾಪನೆಗೆ ಮುಹೂರ್ತ ಸೇರಿ ಮಂಗಳಕರ ಸಮಯ ನೀಡಿದವರು. ಇನ್ನೊಬ್ರು ಬೈಜನಾಥ್ ಪಟೇಲ್, ಆರ್ಎಸ್ಎಸ್ನ ಹಿರಿಯ ಸ್ವಯಂ ಸೇವಕ, ಒಬಿಸಿ ಸಮುದಾಯ. 3ನೇ ಸೂಚಕರಾಗಿ ಲಾಲ್ ಚಂದ್ ಕುಶ್ವಾಹಾ, ಒಬಿಸಿ. ಇನ್ನು ಕೊನೆಯದಾಗಿ 4ನೇ ಸೂಚಕರಾಗಿ ಸಂಜಯ್ ಸೋಂಕರ್, ಇವರು ದಲಿತ ಸಮುದಾಯಕ್ಕೆ ಸೇರಿದವರು. ಇನ್ನು
ಪ್ರಧಾನಿ ನಾಮಪತ್ರ ಸಲ್ಲಿಕೆ ವೇಳೆ ದೇಶದ ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ರು. ಬಿಜೆಪಿ ಅಧ್ಯಕ್ಷ ನಡ್ಡಾ, ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್, ಸಿಎಂ ಯೋಗಿ ಆದಿತ್ಯನಾಥ್, ಏಕನಾಥ್ ಶಿಂದೆ, ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ಸೇರಿ 10 ರಾಜ್ಯಗಳ ಸಿಎಂಗಳು, ಎನ್ಡಿಎ ಮಿತ್ರಕೂಟದ ನಾಯಕರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು. ಇನ್ನು ವಾರಣಾಸಿಯಲ್ಲಿ ಜೂನ್ 1ಕ್ಕೆ ಕೊನೆಯ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.